ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ, ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಮತ್ತೊಮ್ಮೆ. ಬನ್ನಿ ಹಾಗಾದರೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ತೋರಿಸ್ತೇನೆ ನಿಮಗೂ ಕೂಡ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡಿ ಕರ್ಕೊಂಡು ಹೋಗ್ತೇನೆ. ಬನ್ನಿ ಇಂಟ್ರೊಡಕ್ಷನ್ ನನ್ನ ಮಗಳು ಕೊಡ್ತಾಳೆ ಅಂತ ನೀವು ಸ್ವಲ್ಪ ಕೇಳ್ರಿ, ಯಾವ ರೀತಿ ಕೊಡ್ತಾಳೆ ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸರ್ವಜ್ಞ ನಾಡು ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇಂಟ್ರೊಡಕ್ಷನ್ ಕೊಟ್ಟಲು, ಲಾಗ್ ಸ್ಟಾರ್ಟ್ ಮಾಡೋದು. ಬನ್ನಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ನಿಮಗೂ ತೋರಿಸ್ತೇನೆ. ಮತ್ತೇನಂತಂದ್ರೆ ನನ್ನ ಮಗಳಂದು, ಅಮ್ಮ ಈ ರೀತಿ ಬ್ಲೌಸ್ ಹೊಲಿಸ್ಕೊ ನೀನು, ಇಲ್ಲ ಹೊಲ್ಕೊ ನೀನು, ಚೆನ್ನಾಗ್ತದೆ ಅಂತ ಅಂದು ಸಿಂಪಲ್ಲಾಗಿ ರೆಡಿ ಆಗ್ತೇವೆ ಫ್ರೆಂಡ್ಸ್. ನಾವೇನು ಸಿಂಪಲ್ಲಾಗಿ ಇರೋಕೆ ಇಷ್ಟಪಡ್ತೇವೆ, ಸಿಂಪಲ್ಲಾಗಿ. ಆಮೇಲೆ ನಮ್ಮ ಔಟ್ಫಿಟ್ಗಳೆಲ್ಲ ರಿಪೀಟ್ ಆಗ್ತಾ ಇರುತ್ತೆ. ದಯವಿಟ್ಟು ಯಾರೂ ಏನೂ ತಪ್ಪು ತಿಳ್ಕೊಬೇಡ್ರಿ. ಓಕೆ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇಲ್ಲಿ ಏನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು ನೀವು. ಇಲ್ಲಿ ಪಕ್ಕದ ಮನೆಯಲ್ಲಿ ಪಾಪುಗೆ ತೊಟ್ಲು ಶಾಸ್ತ್ರ ಇದೆ. ಹಾಗಾಗಿ ಅವಳು ಹೊರಗಡೆ ಬರಬೇಕು ಅಂತಂದರೆ ಫಸ್ಟ್ ಗಂಗೆ ಪೂಜೆ ಮಾಡ್ತೇವೆ ನಾವು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರೂ ಮಾಡ್ತಾರೆ ಇದನ್ನು. ಗಂಗೆ ಪೂಜೆ ಮಾಡಿದ ತಕ್ಷಣ ಗಣಪತಿ ಪೂಜೆನೂ ಮಾಡ್ತೇವೆ ನಾವು. ಅವಳಿಗೆ ಫಸ್ಟು ಗಂಗೆ ಪೂಜೆ ಮಾಡಿಸಿ ಆಮೇಲೆ 5 ಜನ ಮುತ್ತೈದರಿಗೆ ಉಡಿ ತುಂಬ್ತೇವೆ. ಉಡಿ ತುಂಬಿ ಆರತಿ ಎಲ್ಲ ಮಾಡ್ತೇವೆ. ನೋಡಿ ಇಲ್ಲಿ ಅವ್ರ ಚಿಕ್ಕಮ್ಮ ಇವರು ಪೂಜೆ ಮಾಡ್ತಿರೋರು. ಅವರ ಅಮ್ಮನ ತಂಗಿ ಇವರು. ಹಾಗಾಗಿ ಪೂಜೆ ಮಾಡೋಕ್ಕಂತ ಬಂದಿದ್ದರು. ಅವಳಿಗೆ ತಾಯಿ ಇಲ್ಲ ಫ್ರೆಂಡ್ಸ್. ತಂದೆಗೆ 2ನೇ ಮದುವೆ ಆಗಿದೆ. ಅವರು ಅಷ್ಟೊಂದೆಲ್ಲ ಭಾಗವಹಿಸಲ್ಲ. ಇವರೆಲ್ಲ ಬಂದು ಪದ್ಧತಿ ಪ್ರಕಾರ ಎಲ್ಲ ಮಾಡ್ತಾರೆ. ಏನೇ ಕಾರ್ಯ ಆದರೂ ಅವ್ರ ಚಿಕ್ಕಮ್ಮ ನಿಂತಿದ್ದು ಮಾಡಿ ಹೋಗ್ತಾರೆ. ಹಾಗಾಗಿ ಬೆಳಗ್ಗೆನೇ ಬಂದಿದ್ದರು ಅವರು. ಒಂದು ವಿಷಯ ಆದರೂ ಇವಳ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಇವಳು ನಮ್ಮ ವಯಸ್ಸಿನಲ್ಲಿ ಚಿಕ್ಕವಳಾದರೂ ಬುದ್ಧಿಯಲ್ಲಿ ಭಾಳ ದೊಡ್ಡವಳು ಅಂತ ಹೇಳ್ಬೋದು. ಇಷ್ಟು ಬುದ್ಧಿವಾದ ಹೇಳ್ತಿದ್ಲು ಅಂತಂದ್ರೆ, ಆಂಟಿ ಟೆನ್ಷನ್ ಮಾಡ್ಕೋಬೇಡ್ರಿ, ಏನೂ ಆಗೋಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ನನಗೆ ಬುದ್ಧಿವಾದ ಹೇಳ್ತಿದ್ಲು. ನಾವೇನೋ ಒಂದಿದ್ರು ಅವಳ ಹತ್ರ ಹೇಳ್ಕೊತಿದ್ದೆ ನಾನು. ಬಟ್ ಅವಳು ಹೋದಾಗ ನನಗೆ ತುಂಬಾ ಬೇಜಾರಾಗಿತ್ತು. ಈಗ ಸ್ವಲ್ಪ ಬಂದ ಮೇಲೇನ ಸ್ವಲ್ಪ ಖುಷಿಯಾಗಿರೋದು ಅಂತಂದ್ರೆ, ಇವಳ ಮಗಳದ್ದೇ ಈಗ ನಾಮಕರಣ ಇರೋದು. ಇವಳಿಗೆ ತಾಯಿ ಇಲ್ಲ ಅನ್ನೋದನ್ನ ಬಿಟ್ಟರೆ ತಂದೆ ತುಂಬ ಚೆನ್ನಾಗಿ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕೆ ಸುಳ್ಳು ಹೇಳಬೇಕು ಅಂತಂದರೆ, ಅವಳು ಬಾಣಿನತನಕ್ಕೆ ಒಬ್ಬ ಅಜ್ಜಿನ ಇಟ್ಟಿದ್ರು. ಆಮೇಲೆ ಪಾತ್ರೆ ಗೀತ್ರೆ ಅವ್ರ ಮನೆ ಕೆಲಸ ಮಾಡ್ಲಿಕ್ಕಂತಲೇ ಒಂದು ಆಳಿಟ್ಟಿದ್ರು. ಅವಳ ಮಗುಗೆ ನೋಡಲಿಕ್ಕೆ ಅಂತ ಒಂದು ಆಳಿಟ್ಟಿದ್ರು. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನನ್ನ ಮಗಳಿಗೂ ನೋವಾಗಬಾರ್ದು, ನನ್ನ ಹೆಂಡ್ತಿಗೂ ನೋವಾಗಬಾರ್ದು ಅಂತ ಹೇಳಿ ಅಷ್ಟು ಅಚ್ಚುಕಟ್ಟಾಗಿ ಬಾಣಂತನ ಮಾಡಿದ್ರು. ನೋಡಿ ಫ್ರೆಂಡ್ಸ್, ಭಾಳ ಖುಷಿ ಆಗ್ತದೆ ಅವ್ರ ತಂದೆನ ನೋಡಿದ್ರೆ ನಮಗಂತೂ. ನಿಜವಾಗ್ಲೂ ಅಂತಂದ್ರೆ ಅವರು ಪುಣ್ಯವಂತರು ಹೇಳ್ಬೋದು ನಾವು. ಅವ್ರ ಯಜಮಾನ್ರು ಕೂಡ ಅಷ್ಟೇ ಫ್ರೆಂಡ್ಸ್, ನಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿರೋದು. ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. 2ನೇ ಮಾತೇ ಇಲ್ಲ ಬಿಡಿ, ಅಷ್ಟು ಒಳ್ಳೆಯವರಿದ್ದಾರೆ. ಅವ್ರು ಎಲ್ಲೇ ಇದ್ದರೂ ಗಂಡ ಹೆಂಡ್ತಿ ಚೆನ್ನಾಗಿರಲಿ ಅಂತ ಕೇಳ್ಕೊತೇನೆ ದೇವರಲ್ಲಿ ನಾನು. ಇನ್ನೊಂದು ಏನಪ್ಪ ಅಂತಂದ್ರೆ, ಅವಳಿಗೆ ಭಾಳ ಖುಷಿಯಾಗಿದ್ದ ವಿಚಾರ ಏನಂತಂದ್ರೆ, ನನ್ನ ಹೊಟ್ಟೆಯಲ್ಲಿ ನಮ್ಮಮ್ಮ ಹುಟ್ಟು ಬಂದಳು ಆಂಟಿ ಅಂತ ನಮ್ಮಿದ್ರಿಗೆ ಹೇಳಿದ್ಲು. ಆಕೆ ಹೆರಿಗೆ ಬಂದಾಗ ಮಾತಾಡ್ಸಕ್ಕಂತ ಹೋಗಿದ್ವಲ್ಲ, ಆ ಟೈಮಲ್ಲಿ ಹೇಳಿದ್ದು. ಇವರು ಅವ್ರ ಅತ್ತೆಯವರು, ಅವ್ರ ಚಿಕ್ಕಮ್ಮವರು ಯೆಲ್ಲೋ ಕಲರ್ ನೈಟಿ ಹಾಕ್ಕೊಂಡಿದ್ದಾರಲ್ಲ, ಅವ್ರ ತಂದೆಗೆ 2ನೇ ಹೆಂಡತಿ ಅವರು. ಯಾರು ಎಷ್ಟು ದಿನ ಬಂದು ನೋಡಿದ್ರೂ ತಾಯಿ ಆದಂಗೆ ಆಗಲ್ವಲ್ಲ ಫ್ರೆಂಡ್ಸ್. 4 ದಿನ ನೋಡ್ತಾರೆ, 5ನೇ ದಿವಸಕ್ಕೆ ಹೋಗ್ಬಿಡ್ತಾರೆ. ಮನೆಯಲ್ಲಿ ನಮ್ಮ ಕೆಲಸ, ನಮ್ಮ ಮಕ್ಕಳು ಅಂತ ಹೇಳಿ ಹೋಗ್ಬಿಡ್ತಾರಲ್ಲ. ಈಗ ಏನಂತಂದರೆ ಒಂದೇ ಒಂದು ಭಾಳ ಬೇಜಾರಾಗೋದಂತಂದ್ರೆ, ಅವಳು ಹೇಳೋದು, ಎಲ್ಲ ಇದೆ ಆಂಟಿ, ನಮ್ಮಮ್ಮ ಇರಬೇಕಾಗಿತ್ತು ಈ ಟೈಮಲ್ಲಿ, ಅದು ಒಂದಿಲ್ಲ, ನಮಗದು ಒಂದು ಇದ್ದಿದ್ರೆ ಭಾಳ ಚೆನ್ನಾಗಿರೋದು ಅಂತ ಅವಾಗವಾಗ ಹೇಳ್ತಿರ್ತಾಳೆ. ಏನು ಮಾಡೋದು ಫ್ರೆಂಡ್ಸ್, ದೇವರು ನಮ್ಮ ಆಯಸ್ಸಿಷ್ಟು ಅಂತ ಬರೆದಾಗ ನಾವು ಹೋಗಲೇಬೇಕಾಗುತ್ತೆ ಅಲ್ವಾ. ಯಾರು ಹೇಳಿದ್ರು, ಯಾರು ಹತ್ರು ಏನು ದೇವ್ರೇನು ಬಿಟ್ಟು ಹೋಗ್ತಾನೆ? ಇಲ್ಲ.
ನಮ್ಮ ಭೂಮಿ ಮೇಲೆ ಅನ್ನದ ಋಣ ನೀರಿನ ಋಣ ಮುಗೀತು ಅಂತಂದ್ರೆ ಎಲ್ಲರೂ ಹೋಗಲೇಬೇಕಾಗುತ್ತೆ. ಕೆಲವೊಬ್ಬರು ಬೇಗ ಹೋಗ್ತಾರೆ, ಕೆಲವೊಬ್ಬರು ಲೇಟಾಗಿ ಹೋಗ್ತಾರೆ. ಅಷ್ಟೇ ಬಿಟ್ಟರೆ ಎಲ್ಲರೂ ಒಂದಲ್ಲ ಒಂದು ದಿನ ನಾವೆಲ್ಲ ಹೋಗೋರೆ. ಇಲ್ಲಿ ಯಾರೂ ಶಾಶ್ವತವಾಗಿ ಇರೋಕ್ಕಂತೂ ಬಂದಿಲ್ವಲ್ಲ. ಹಾಗಾಗಿ ನೋಡಿ ವೀಳ್ಯ ತೆಗಿತಾರೆ ಗಂಗೆಯನ್ನು ಒಳಗೆ ಕರ್ಕೊಳಕ್ಕಂತ ಹೇಳಿ. ಈ ಅಮ್ಮನೇ ನೋಡಿ ಫ್ರೆಂಡ್ಸ್, ತುಂಬ ಅವರಿಗೆ ಬಾಣೆತನ ಭಾಳ ಚೆನ್ನಾಗಿ ಮಾಡಿರೋದು ಅಂತಂದ್ರೆ ಭಾಳ ಚೆನ್ನಾಗಿ ಮಾಡಿದ್ರು ಬಿಡಿ ಅವ್ರ ಪಾಪ. ಇಲ್ಲಿ ದೇವ್ರ ಮನೆ ಮುಂದೆ ಗಂಗೆಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ 5 ಜನ ಮತ್ತು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಮನೆಯಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿ ಇಲ್ಲೇ ಸ್ಕೂಲ್ನವ್ರದ್ದು ಪರ್ಮಿಷನ್ ತೊಗೊಂಡು 1-2 ರೂಮ್ ತೊಗೊಂಡು ಅಲ್ಲೇ ಅವ್ರಿಗೆ ತುಂಬಾ ಆತ್ಮೀಯವಾಗಿರ್ತಕ್ಕಂಥ ಜನರಿಗೆಲ್ಲ ಕರೆದು, ಹಾಗೆ ಮತ್ತು ಫ್ಯಾಮಿಲಿಯವರು ಇಷ್ಟೇ ಜನ ಬಂದಿದ್ದರು. ಭಾಳ ಚೆನ್ನಾಗಿ ನಮ್ರತ ಇನ್ನು ಸರಿ ಸ್ವಲ್ಪ ಎಲ್ಲಿ ಪಾಪು ನಿಂತ್ಕೊಂಡು ಸ್ವಲ್ಪ ಸೂಪರ್. ಬ್ಲೂ ಕುರ್ತಾ ಹಾಕ್ಕೊಂಡಿರೋನು ಅವ್ರ ತಮ್ಮ. ತುಂಬ ಕ್ಲೋಸಾಗಿರ್ತಾರೆ ಅಕ್ಕ ತಮ್ಮ ಅವರು. ತುಂಬ ಕ್ಲೋಸಾಗಿರ್ತಾರೆ, ತುಂಬ ತಮಾಷೆ ಮಾಡ್ತಿರ್ತಾರೆ ಒಬ್ರಿಗೊಬ್ರು. ಇದು ಒಂದು ಅವ್ರ ಯಜಮಾನ್ರು. ಬೆಳ್ಳಿ ಸಾಮಾನು, ಕೈ ಬಳೆ ಅಂತ, ಆಮೇಲೆ ಉಂಗುರ ಇವೆಲ್ಲ ತೊಗೊಂಬಂದಿದ್ರು. ಎಷ್ಟು ಡ್ರೆಸ್ ತಂದಿದ್ರಪ್ಪ ಅವರು ಅಂತಂದ್ರೆ ತೋರಿಸ್ತೇನೆ ಇಲ್ಲಿ ನಿಮಗೆ ಆಮೇಲೆ. ನಿಜವಾಗ್ಲೂ ಫ್ರೆಂಡ್ಸ್, ತಾಳಿದವನು ಬಾಳೆಯಾನು ಅಂತ ಹೇಳಿ ಗಾದೆ ಮಾತೇ ಇದೆ. ನಿಜವಾಗ್ಲೂ ಇವಳು ನೋಡಿ ನಾವು ಕಲಿಬೇಕೇನೋ ಅನಿಸುತ್ತೆ. ದೊಡ್ಡವರಾದರೂ ವಯಸ್ಸಿನಲ್ಲಿ ಪರವಾಗಿಲ್ಲ, ಬಟ್ ಭಾಳ ತಾಳ್ಮೆ ಇವಳಿಗೆ. ತಾಳಿದ್ರೆ ಮಾತ್ರ ಅಲ್ವ ನಾ ಬಾಳಕ್ಕೆ ಸಾಧ್ಯ. ಹಾಗಾಗಿ ನಮಗಂತೂ ತುಂಬ ಖುಷಿ ಆಗುತ್ತೆ ಅವಳು ನೋಡಿದರೆ. ಈ 3 ಜನಕ್ಕೂ ಯಾರ ದೃಷ್ಟಿನೂ ತಗಲ್ದೇ ಇರಲಪ್ಪ ಅಂತ ಕೇಳ್ಕೊತೇನೆ. ಇವರಲ್ಲಿ ಪದ್ಧತಿ ಏನು ಅಂತಂದರೆ, ಅಜ್ಜಿಯವರು ಇಬ್ಬರು ಅಜ್ಜಿಯವರು ಅಂದ್ರೆ ಮನೆ ದೇವ್ರ ಹೆಸರು, ಇವ್ರದ್ದು ಮನೆ ದೇವ್ರ ಹೆಸರು, ಅವ್ರ ಮನೆ ದೇವ್ರ ಹೆಸರು ಹೇಳ್ತಾ ಪಾಪು ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ಆಮೇಲೆ ತೊಟ್ಲದಲ್ಲಿ ಹಾಕಿ ಅತ್ತೆ ಆಗೋರ ಕಡೆಯಲ್ಲೇ ಹೆಸರು ಹೇಳಿಸ್ತಾರೆ. ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ ಪಾಪು. ಎಷ್ಟು ಸಮಾಧಾನ ಅಂತಂದರೆ, ಇಷ್ಟು ದಾಂಧಲೆ ಇದ್ದರೂ ಕೂಡ ಒಂದು ಸ್ವಲ್ಪ ಒಳ್ಳೆಯಿಲ್ಲ ಫ್ರೆಂಡ್ಸು, ಸಮಾಧಾನದಿಂದ ಇದ್ಲು. ಇವರು ಅತ್ತೆ ಆಗ್ಬೇಕು ಪಾಪುಗೆ. ಫಸ್ಟು ದೇವ್ರ ಹೆಸರು ಹೇಳಿ ಆಮೇಲೆ ಹೆಸರಿಟ್ಟರು. ನೋಡಿ ಯಾವ ರೀತಿ ಹೊಡಿತಾ ಇದ್ರು. ನಾನು ಹೇಳಲ್ಲ ಹೋಗಿ ಅಂತ ಹೇಳ್ತಾ ಇದ್ಲು. ಇಲ್ಲಮ್ಮ ಅದು ಪದ್ಧತಿ ಹೌದು ಹೊಡೆಯೋದು, ಅದಕ್ಕೆ ಏನೂ ಆಗಲ್ಲ, ಹೊಡಿತೇವೆ, ಏನು ಜೋರಾಗಿ ಹೊಡೆಯಲ್ಲ, ಸಾವ್ಕಾಶ ಹೊಡಿತೇವೆ ಅಂತ ಹೇಳಿ ಎಲ್ಲರೂ ಸೇರಿ ಮತ್ತೊಮ್ಮೆ ಜೋರಾಗಿ ಹೊಡೆದ್ರು ಪಾಪ ಅವಳಿಗೆ. ಫಸ್ಟ್ನೇ ಸರಿ ಸಾವ್ಕಾಶ ಹೊಡೆದು, 2ನೇ ಸರಿ ಇನ್ನೂ ಸ್ವಲ್ಪ ಜೋರಾಗಿ ಹೊಡೆದ್ರು. ಆಮೇಲೆ ತೊಟ್ಲು ತೂಗ್ತಾ ಇದ್ದಾರೆ. ಆಮೇಲೆ ಅವ್ರ ಪದ್ಧತಿಯಲ್ಲಿ ಹಾಡು ಹೇಳಬೇಕಂತೆ. ಅವರು ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು ಅವ್ರ ಅಜ್ಜಿ, ಅಂದ್ರೆ ಅವ್ರ ಅತ್ತೆ, ಹುಡುಗಿ ಅತ್ತೆ ಅವರು. ನೋಡಿ ಹಾಡು ಹೇಳ್ತಾ ಇದ್ರು. ಅದು ಲಂಗ ಬ್ಲೌಸ್ ನೋಡಿ ಫ್ರೆಂಡ್ಸ್ ಅವ್ಳದು. ನೋಡಿ ಯಾವ ರೀತಿ ಮಾಡ್ತಿದ್ದಾಳೆ ನೋಡಿ, ಎಷ್ಟು ಫ್ರೀ ಆಗಿದ್ದಾಳಲ್ಲ ಅಂತ ಹೇಳಿ. ಬೇರೆ ಮಕ್ಕಳಾದ್ರೆ ಹತ್ತು ಯಾರ ಹತ್ರನೂ ಹೋಗ್ತಿದ್ದಿಲ್ಲ, ಅಷ್ಟು ಅಳ್ತಾರೆ. ಅವಳಿಗೆ ಎಷ್ಟು ಸಮಾಧಾನದಿಂದ ಆರಾಮಾಗಿದ್ದಾಳೆ ನೋಡಿ ಇವಳು. ಹೆಣ್ಮಕ್ಳು ಅಂತಂದ್ರೇ ಹಾಗಲ್ಲ ಫ್ರೆಂಡ್ಸ್, ಮಹಾಲಕ್ಷ್ಮಿ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಅದು ಸುಳ್ಳಲ್ಲ, ಸತ್ಯನೇ ಹೌದು. ಮನೆಯ ಮಹಾಲಕ್ಷ್ಮಿನೇ ಹೆಣ್ಮಕ್ಕಳು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಗಂಡ್ಮಕ್ಕಳು ಸಾಸಿವೆ ಕಾಳಷ್ಟು ಬೆಳೆದ್ರೆ ಹೆಣ್ಮಕ್ಕಳು ಗೋಧಿಯಷ್ಟು ಫಾಸ್ಟ್ ಬೆಳೀತಾರಂತೆ. ಈಗ ತೊಟ್ಲಿಗೆ ಹಾಕಿರೋ ಮಗು ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೋಡಿ ಯಾವ ರೀತಿ ಬೆಳವಣಿಗೆ ಆಗಿರ್ತಾರೆ ಅಂತ. ಇಲ್ಲಿ ಬಂದಿರತಕ್ಕಂತಹ ಹೆಣ್ಮಕ್ಳಿಗೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಡ್ತಾಯಿದ್ರು. ಹಾಗೆ ಹೋಗಬಾರ್ದಲ್ಲ ಹೆಣ್ಮಕ್ಳು, ಒಂದು ಯಾವುದೇ ಶುಭ ಕಾರ್ಯಕ್ಕೆ ಹೋದರೂ ಕೂಡ ಹೆಣ್ಮಕ್ಳು ಅರಿಶಿನ ಕುಂಕುಮ ತಗೊಳ್ಳೇಬೇಕು. ನೋಡಿ ನಾ ಹೇಳಿಲ್ಲವ ಆವಾಗಲೇ ನಿಮಗೆ ಎಷ್ಟು ಫ್ರಾಕ್ ತಂದಿದ್ದಾರೆ ಅಂಥೇಳಿ. ಇದು ಪಿಂಕು, ಆಮೇಲೆ ಪಿಸ್ತಾ ಕಲರು ಚೆನ್ನಾಗಿತ್ತು ಫ್ರಾಕ್ ಎಲ್ಲ.
ಪಾಪುಗೆ ಹಾಕಿದಷ್ಟು ಅವು ಸ್ಕಿನ್ನು ಸಾಫ್ಟ್ ಇರ್ತಾವಲ್ಲ ಮಕ್ಳದ್ದು. ಸಡನ್ನಾಗಿ ಇಂಥವೆಲ್ಲ ಹಾಕಿದರೆ ಚುಚ್ತಾವಲ್ಲ, ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತಾಗಲೇ. ನೋಡಿ ಯಾವ ರೀತಿ ಪ್ರಿನ್ಸಸ್ ಕಾಣ್ತಿದ್ದಾಳೆ. ಒಂದು ಫಂಕ್ಷನ್ನಲ್ಲಿ ಎಷ್ಟು ಬಟ್ಟೆ ಚೇಂಜ್ ಮಾಡಿದ್ದಾಳೆ ಅಂತಂದರೆ ಇವಳು ಪ್ರಿನ್ಸಸ್ಸು. ನೋಡಿ ಆಗಲೇ ಚೇಂಜ್ ಮಾಡ್ಕೊಂಬಂದ್ಲು, ಇವಾಗ ಬ್ಲೂ ಕಲರ್ ಹಾಕ್ಕೊಂಬಂದ್ಲು. ಆಮೇಲೆ ನೆಕ್ಸ್ಟ್ ಒಂದು ಮಿಡಿ ಹಾಕಿದರು ಯೆಲ್ಲೋ ಕಲರು. ಈಗ ತುಂಬ ಬಟ್ಟೆ ಬಂದಿದ್ದು ಗಿಫ್ಟ್ ಅವಳಿಗೆ. ತುಂಬ ಚೆನ್ನಾಗಿ ಕಾಣ್ತಾ ಇಲ್ಲ ಇದು ಯೆಲ್ಲೋ ಕಲರ್ ಫ್ರಾಕ್ನಲ್ಲಿ ಅವಳು. ನೋಡಿ ಈಗ ಸ್ವಲ್ಪ ಸಮಾಧಾನ ಆದಳು. ಅವಳಿಗೆ ಅಷ್ಟು ಚುಚ್ಚೋದೇನೋ ಕಾಣಿಸುತ್ತೆ. ಇಲ್ಲಿ ಅಡುಗೆ ಎಲ್ಲ ಮಾಡಿಸಿದ್ರಲ್ಲ, ಸ್ವಲ್ಪ ನನ್ನ ಮಗಳು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ಲು. ಹೋಳಿಗೆ ಊಟ ಮಸ್ತಿತ್ತು ಫ್ರೆಂಡ್ಸು. ಊಟ ಮಾತ್ರ ಜರಿಯೋ ಹಾಗೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಬಂದು ನಾವು ನಮ್ಮ ಮನೆ ಮುಂದ್ಗಡೆ ಇರೋರು ಕುಸುಮಕ್ಕ ಅಂತ ಹೇಳಿ ನಾವು ಭಾಳ ಅಗ್ದಿ ಕ್ಲೋಸು. ಅಡಿಕೆಯಲ್ಲಿ ಹಾಕ್ಕೊಂಡ್ವಿ. ಅಡಿಕೆಯಲ್ಲಿ ಹಾಕ್ಕೊಂಡ ತಕ್ಷಣ ಮನೆಗೆ ಹೋಗೋಣ ಬರ್ರಿ ಅಂತ ಅಂದ್ರೆ, ಇಲ್ಲಿ ತಗೊಳ್ರಿ ಹೋಗೋಣ ಅಂತ ಹೇಳಿ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತೇನೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಲೂ ಕೇಳ್ಕೊತೇನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.